ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ವ್ಲಾಗ್ನ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಫುಲ್ ಕೆಲಸ ಇದ್ದರೂ ಕೂಡ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಫುಲ್ಲು ಡೀಟೇಲ್ ಕ್ಲೀನಿಂಗ್ ಕೆಲಸ ಇತ್ತು. ಇದು ಶೋಕೇಸ್ ಇದೆಯಲ್ಲ, ಇದನ್ನೆಲ್ಲ ಟಿ ವಿ ಸ್ಟ್ಯಾಂಡ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಆಮೇಲೆ ಫ್ರಿಜ್ಜನ್ನು ಕೂಡ ಕ್ಲೀನ್ ಮಾಡ್ಕೋಬೇಕಿತ್ತು. ಬೆಳಿಗ್ಗೆನೇ ಕಸ ಎಲ್ಲ ಹೊಡೆದ್ಬಿಟ್ಟು ನಾನು ಟಿಫನ್ ಚಪಾತಿ ಮಾಡಿದ್ದೆ. ಚಪಾತಿ ಮತ್ತು ಹುರುಳಿಕಾಳು ಗ್ರೇವಿ ಇತ್ತು, ಅದನ್ನು ತಿಂದುಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ನೀಟಾಗಿ ಒರೆಸ್ಕೊಳ್ಳೋಕ್ಕೆ. 15 ಡೇಸ್ಗೊಂದ್ಸಲ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಆದರೂ ಕೂಡ ಅದಷ್ಟು ಬೇಗ ಬಂದುಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಮನೇಲಿ ಇದ್ಬಿಟ್ಟು ಏನು ಮಾಡೋಣ, ಕ್ಲೀನ್ ಮಾಡ್ತಾ ಇರೋದೇ ಕೆಲಸ ಆಗಿಬಿಟ್ಟಿದೆ. ಒಂದು ಕ್ಲಾತ್ ತೊಗೊಂಡ್ಬಿಟ್ಟು ನೀಟಾಗಿ ವೈಪ್ ಮಾಡ್ಕೊತಾ ಹೋದೆ ಬೇಗ ಅಂತ ಹೇಳಿ ನೀಟಾಗಿ. ಯಾಕೆಂತಂದರೆ ಇನ್ನೂ ಇವತ್ತು ಶುಕ್ರವಾರ ಅಲ್ವಾ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಮಾಫೆಲ್ಲ ಮಾಡಿ ದೇವ್ರ ಪೂಜೆನ ಮಾಡಬೇಕು. ಅದಕ್ಕೋಸ್ಕರ ಪಾಪುನೂ ಇದ್ದಾಳೆ, ಆಮೇಲೆ ಕೆಲಸ ಮಾಡೋಕ್ಕೆ ಬಿಡಲ್ಲ, ಅವಳು ಮಲ್ಕೊಂಡಿದ್ಲು. ಸೊ ಅದಕ್ಕೋಸ್ಕರ ಬೇಗ ಎಲ್ಲ ಕ್ಲೀನಾಗಿ ನೀಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೀಟ್ ಮಾಡ್ಕೊತಾ ಇದ್ದೆ. ಇಲ್ಲಿ ಫೈನಲಾಗಿ ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಡಾಯಿತು. ಇವಾಗ ಎತ್ಬಿಟ್ಟಿರೋದನ್ನೆಲ್ಲ ನೀಟಾಗಿ ಜೋಡಿಸ್ಕೋಬೇಕಲ್ವ, ಅದಕ್ಕೆ ಎಲ್ಲದನ್ನು ಜೋಡಿಸ್ಕೊತಾ ಇದ್ದೆ. ನೀಟಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಒಂದೆರಡು ದಿವಸ ಈ ಥರ ಇರುತ್ತೆ, ಮತ್ತು ನೋಡಿದ್ರೆ ಧೂಳಿಗೆ ಹಂಗೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ವೈಪ್ ಮಾಡ್ಕೊತಾನೆ ಇರಬೇಕು, ನೀಟಾಗಿ ಇಟ್ಕೊತಾನೆ ಇರಬೇಕು. ಫೈನಲಾಗಿ ಲುಕ್ಕು ನೀಟಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ. ನೀಟಾಗಿ ಕ್ಲೀನಾಗಿ ಕಾಣಿಸಿದ್ರೆ ಸಾಕು ನಮಗೆ, ಯಾಕಂದರೆ ಅರೇಂಜ್ಮೆಂಟ್ ಮಾಡೋಕ್ಕೆ ಜಾಸ್ತಿ ಏನು ನನ್ನ ಹತ್ರ ಐಟಮ್ಸ್ ಇಲ್ಲ. ಸೊ ಇರೋ ಗೊಂಬೆಗಳನ್ನು ನೀಟಾಗಿ ಜೋಡಿಸ್ಕೊತಾ ಇದ್ದೆ. ಸೊ ಇವಾಗ ಯಾವ ಥರ ನೀಟಾಗಿ ಕಾಣಿಸ್ತಾ ಇದೆ ನೋಡಿ, ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಕೆಲಸ ಮಾಡಿದ್ದು ಒಂದು ಸಾರ್ಥಕ ಆಯಿತು ನನಗೆ. ಪಾಪು ಕೂಡ ಎದ್ಬಿಟ್ಟಿದ್ಲು, ಅದಕ್ಕೆ ಅವಳಿಗೂ ಸ್ನಾನ ಮಾಡಿಸ್ಬಿಟ್ಟು ಅಮ್ಮ ಗೊಂಬೆ ಹಾಕ್ಕೊಡು ಅಂತ ಹೇಳಿದ್ಲು. ಅದಕ್ಕೆ ಅವಳಿಗೂ ಗೊಂಬೆ ಹಾಕಿ ಕೂರಿಸ್ಬಿಟ್ಟೆ. ಯಾಕಂತಂದರೆ ಅವಳು ಗೊಂಬೆ ನೋಡ್ತಾ ಇದ್ದರೆ ನನ್ನ ಹತ್ರ ಬರಲ್ಲ, ಇಲ್ಲಾಂದರೆ ನಾನು ಕೆಲಸ ಮಾಡೋದನ್ನೆಲ್ಲ ಹಾಳು ಮಾಡಿಬಿಡ್ತಾಳೆ. ಸೊ ಅದಕ್ಕೆ ನಾನು ಇಲ್ಲಿ ಗೊಂಬೆ ಹಾಕಿಬಿಟ್ಟು ಕೂರಿಸ್ತಾ ಇದ್ದೀನಿ, ಏನೋ ಅಂದ್ಕೋಬೇಡಿ. ಮತ್ತು ಈ ಕಡೆ ಫ್ರಿಜ್ಜನ್ನು ಕೂಡ ಕ್ಲೀನಾಗಿ ನೀಟಾಗಿ ವೈಪ್ ಮಾಡೋಣ ಅಂದ್ಬಿಟ್ಟು ಇದನ್ನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ 15 ಒಂದು ಸಲ ಕ್ಲೀನ್ ಮಾಡಿದ್ರು ಕೂಡ ಇದು ಚೆಲ್ತಾ ಇರ್ತಾರಲ್ಲ ಮಕ್ಕಳು ಮರಿ, ಓಪನ್ ಮಾಡ್ತಾ ಇರ್ತಾರೆ. ಸೊ ಗಲೀಜಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ನಾನು ಇಲ್ಲಿ ಕ್ಲಾತ್ ತೊಗೊಂಡು ನೀಟಾಗಿ ವೈಪ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ 15 ಡೇಸ್ ಒಂದ್ಸಲ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಆದರೂ ಕೂಡ ವೈಟ್ ಕಲರ್ ಅಲ್ವಾ, ಸ್ವಲ್ಪ ಕಲೆ ಬಿದ್ದರೆ ಸಾಕು ಅದು ಗಲೀಜಾಗಿ ಕಾಣಿಸುತ್ತೆ. ಇದನ್ನು ಅಂದರೆ ಕೆಲವೊಂದು ಕಡೆ ಹೋಗ್ತಾ ಇರೋ ಜಾಗಗಳನ್ನೆಲ್ಲ ನೀಟಾಗಿ ನಾನು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಸ್ಕ್ರಬ್ ಮಾಡಿಕೊಂಡ್ರೆ ಮಾತ್ರ ಇದು ಕಲೆಗಳೆಲ್ಲ ಹೋಗುತ್ತೆ ನೀಟಾಗಿ. ಸೊ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದರೆ ಏನೂ ಆಗೋಲ್ಲ, ಇಲ್ಲಾಂದರೆ ಇದೇ ಥರನೇ ಗಲೀಜಾಗಿ ಕಾಣಿಸುತ್ತೆ. ನೀವು ಯಾವ ಥರ ಕ್ಲೀನ್ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ. ನಾನಂತೂ ಈ ಥರ ಕ್ಲಾತ್ ಎತ್ಕೊಂಡು ಕ್ಲೀನ್ ಮಾಡ್ತೀನಿ. ಅದರಲ್ಲಿ ಇರೋದೆಲ್ಲ ಕಂಟೈನರ್ನೆಲ್ಲ ನೀಟಾಗಿ ವಾಶ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹಾಗೆ ಕ್ಲಾತಲ್ಲಿ ವೈಪ್ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸಲ್ಲ. ಸೊ ಅದನ್ನು ನೀರಲ್ಲಿ ನಾವು ಹೇಗೆ ಪಾತ್ರೆ ವಾಶ್ ಮಾಡ್ತೀವಿ ಅದೇ ಥರ ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡಿದ್ರೆ ನೋಡಿ, ಇಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕೆಲವೊಂದು ಹಾಲೆಲ್ಲ ಚೆಲ್ಬಿಟ್ಟಿದ್ರೆ ಪಾಪು ಅಂತ ಹಾಲು ಮೊನ್ನೆ ಚೆಲ್ಬಿಟ್ಟಿದ್ಲು, ಅದು ಹಂಗೆ ಕಲೆಯಾಗಿ ಕುತ್ಕೊಬಿಟ್ಟಿತ್ತು. ಅದಕ್ಕೆ ಮತ್ತೆ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಕ್ರಬ್ ಮಾಡಿ ನಾನು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆವಾಗ ನೀಟಾಗಿ ಕಾಣಿಸುತ್ತೆ. ಅದಾದಮೇಲೆ ಒಂದ್ಸಲ ಕ್ಲಾತಲ್ಲಿ ನೀಟಾಗಿ ವೈಪ್ ಮಾಡಿಕೊಂಡ್ರೆ ಇರೋದೆಲ್ಲ ಕ್ಲೀನ್ ಆಗುತ್ತೆ. ಸೊ ಇವಾಗ ನಾನು ಫೈನಲಾಗಿ ಕ್ಲೀನ್ ಮಾಡಿಕೊಂಡೆ ಫ್ರಿಜ್ಜನ್ನು ಕೂಡ. ನೋಡಿ ಇವಾಗ ಫೈನಲಿ ಫ್ರಿಜ್ ಲುಕ್ಕು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತೇಳಿ. ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇದೆ. ಫ್ರಿಜ್ದು ಕ್ಲೀನಿಂಗ್ ಕೆಲಸನೂ ಮುಗೀತು. ಇವಾಗ ನಾನು ಮನೆಯೆಲ್ಲ ನೀಟಾಗಿ ಮಾಪ್ ಮಾಡಿ ಇವಾಗ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆನ ಮಾಡಿದೆ. ಇದಾಗಿತ್ತು ಇವತ್ತಿನ ವ್ಲಾಗು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.